ಈಗ ಈ ಒಂದು ಪರೀಕ್ಷೆಯ ಒಂದು ವ್ಯವಹಾರಗಳನ್ನು ಮಾಡಿದ್ದಾರೆ. ಅಧ್ಯಕ್ಷರೇ, ಈಗ ಹೇಳಿ ಈಗ ನಾನು ತೋರಿಸ್ನಲ್ಲ ಇಲ್ಲಿ ವ್ಯವಹಾರ ಆಗಿದೆ ಅಂತೇಳಿ FIR ಆಗಿದೆ, ಪೊಲೀಸರು FIR ಮಾಡಿರೋದು. ಮೆಂಬರ್ ಯಾರು ಮಾಡಿದಾರ? ಅದರಲ್ಲಿ ಮೆಂಬರ್ ಯಾರು ಮಾಡಿದಾರಾ? ಮೆಂಬರ್ ಇನ್ವಾಲ್ವ್ ಆಗಿದ್ದಾರೆ? KPSC ಮೆಂಬರ್ ಅಲ್ಲಿ ಅಥೆಂಟಿಕೇಟೆಡ್ ಆಫೀಸರ್ಸ್ ಯಾವನಾರ ದುಡ್ಡು ತಗೊಂಡು ಸಾಬೀತಿದ್ರೆ ಈಗ ಯಾವನ 2 FIR ಆಯ್ತು ಅವ್ನು ಹೇಳ್ತಾನಪ್ಪ. ಏನ್ ಸಿಕ್ಕಿದೆ ಇದು ಶಿವಲಿಂಗ ಸರ್ಕಾರ ಕೂತ್ಕೊಳ್ಳಿ. ಅದೇ ಸರ್ಕಾರ ಮಾಡಿದ್ದೆ ಅಂತ ಯಾಕೆ ಬಿಂಬಿಸ್ತೀರಾ? ಅಧ್ಯಕ್ಷರೇ, ಇವರಿಗೆ ಸ್ವಲ್ಪ ಜನ ತಿಳ್ಕೊತಾರೆ. 50,000 20,000 1 ಕೋಟಿ ಅಂದ್ರೆ ಓ ಇವರು ಕಾಂಗ್ರೆಸ್ ಸರ್ಕಾರದವ್ರು ಹೊಡ್ಕೊಂಡ್ ತಿಂತಾವ್ರು ಅಂತ ಜನ ತಿಳ್ಕೋಬೇಕು. ಯಾವನ ಮಾಡಿದ್ರೆ ಹಿಡ್ಕೊಂಡು ಎದುರ್ತಾವೆ. ಏನು ಸೋಮನೆ ಸರ್ಕಾರನ ಏನೋ ದೋಷಣೆ ಮಾಡಕೈತೆ ಅಂತ ಏನ್ ಬೇಕಾದ್ರೂ ಮಾಡೋದು ಅಂತಲ್ಲ. ನೀವು ಮಂತ್ರಿ ಇದಕ್ಕೆ ಇನ್ವಾಲ್ವ್ ಅರ್ಥ ಏನು? ಯಾವ ರೀತಿ ಇನ್ವಾಲ್ವ್ಮೆಂಟ್ ಐತೆ ಗೌರ್ಮೆಂಟ್ ಅಲ್ಲಿ ಅಂತ ಬಾಲಕೃಷ್ಣ ಅವರೇ, ಎಲ್ಲಿ ಗೌರ್ಮೆಂಟ್ ನಾನು ಸದಾ ಕಡ್ರಿ ಮಾತಾಡ್ದಲ್ಲ. ಇದು ನಾವು ಮಂತ್ರಿಗಳಿಗೆ ಶಕ್ತಿ ಇಲ್ವಾ? ಶಿವಲಿಂಗೌಡ್ರೆ, ಮಾನ್ಯ ಅಧ್ಯಕ್ಷರೇ, ಚರ್ಚೆ ಸ್ವಲ್ಪ ದಾರಿ ಚರ್ಚೆ ಸ್ವಲ್ಪ ದಾರಿ ತಪ್ತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ಅಲಿಗೇಷನ್ ಮಾಡುವಾಗ ಅವ್ರಿಗೆಲ್ಲ ಅರ್ಥ ಆಗಿದ್ದು ಇವರು ಸರ್ಕಾರದ ವಿರುದ್ಧ ಈ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಅಂತ. ಅದನ್ನು ಅವರು ಸ್ಪಷ್ಟ ಮಾಡ್ತಾ ಹೇಳಬೇಕಾಗಿತ್ತು. ಲೋಕಸೇವಾ ಆಯೋಗ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದೆ, ನಾವೆಲ್ಲರೂ ಜವಾಬ್ದಾರಿಯಿಂದ ಇರೋಣ, ಜನರಲೈಸ್ ಮಾಡಬೇಡಿ ಅನ್ನೋ ಒಂದು ಮಾತ್ರ ನಂದು ವಿನಂತಿ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಬಂದು ಡಿಫೆಂಡ್ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲದೇ ಇರೋದ್ರಿಂದ ತಾವು ಸ್ಪೆಸಿಫಿಕ್ ಆಗಿ ಏನು, ಯಾಕಂದರೆ ಅಧ್ಯಕ್ಷರು ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ, ನೀವು ಹೇಳ್ರಿ. ಆದರೆ ಸರ್ಕಾರದ ಪಾತ್ರ ಏನಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಹೇಳ್ರಿ. ಅದಕ್ಕೆ ನಾವು ಹೀಗೆ ಒಬ್ಬೊಬ್ಬರು ಅಲ್ಲಿ ಮಾತಾಡಾಗ್ತದೆ. ಅಲ್ಲಿ ಕೆಲವು ಸ್ಯಾಂಪಲ್, ಅಲ್ಲಿ ಕೆಲವು ಸ್ಯಾಂಪಲ್ ಕೂತ್ಕೊಳ್ಳಿ. ಈಗ ನಿಮ್ಮ ಸರ್ಕಾರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ, ಯಾವ ಸರ್ಕಾರ ಇದ್ದಾವನು KPSC ಭ್ರಷ್ಟಾಚಾರ ಉತ್ತರ ಕೊಡಿ. ಮಂತ್ರಿ ಮಾತಾಡ್ಲಿ ಅವರು ನೀವ್ ಯಾಕೆ ಮಾಡ್ತಾ ಇರೋದು KPSC. ಆಯ್ತು, ನೀವ್ ಯಾಕೆ ಮತ್ತೆ ಮಾತಾಡಿವ್ರೆ. ನೀವ್ಯಾಕೆ ಬೆನ್ನು ನೋಡ್ಕೊಳಕತ್ತೀರಿ? ಕುಂಬಳಕಾಯಿ ಅಂದ್ರೆ ನಾವು HK ಪಾಟೀಲ್ ಬಗ್ಗೆ ಆರೋಪ ಮಾಡಿಲ್ಲ, ಯಾವುದೇ ಮಂತ್ರಿಗಳ ಬಗ್ಗೆ ಆರೋಪ ಮಾಡಿಲ್ಲ. ನಮ್ಮ ಮಾನ್ಯ ವಿರೋಧ ಪಕ್ಷದವರು KPSCಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರದ ಹಗರಣ ಬಗ್ಗೆ ಮಾತಾಡಕತ್ತಾರೆ. ಅವರು ಕಾಂಗ್ರೆಸ್ HK ಪಾಟೀಲ್ ಹೆಸರು ತಗೊಂಡಿಲ್ಲ, ಏನಾದ್ರು ದಿವಸಕ್ಕೊಂದೊಂದು ಹೇಳ್ತಾ ಇರ್ತೀವಿ. ಮಾಡೋದಕ್ಕೆ ಕೇಳಿ ಸಾಕಾಗಿದೆ ನಮ್ಗೆ. ನೀವು ಮಾತಾಡಿಗೆ ಲಘುವಾಗಿ ಚರ್ಚೆ ಆಗೋದು ಬೇಡ ಅನ್ನೋ ಅಷ್ಟೇ ಮಾತ್ರ ನನ್ನ ವಿನಂತಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಈ ಸಂಸ್ಥೆ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಹೇಳಿ ಅಂತ ಮಾತ್ರ ಹೇಳಿದ್ದೇನೆ. ನೀವು ಚಾರ್ಜಸ್, ಯಾಕಂದ್ರೆ there is no immunity. I know for certain that there is no immunity, but our own rules say that who is not able to defend himself, we must be careful. ಅದು ಮಾತ್ರ ನಾ ಅವ್ರಿಗೆ ಹೇಳೋದಕ್ಕೆ. ಸರ್, ತಾವು ಈ ಸದನದಲ್ಲಿದ್ರಿ, ಇದೇ ಸದನದಲ್ಲಿ ಇಂಥ ಸಂಸ್ಥೆಗಳ ಬಗ್ಗೆ ಹಿಂದೆ
ಅನೇಕ ಚರ್ಚೆಗಳು ನಡೆದಿದ್ದಾವೆ. ಉದಾಹರಣೆಗೆ ತಾವು ಇದ್ರಿ ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ವ್ಯವಹಾರಗಳ ಬಗ್ಗೆಯೂ ಇಲ್ಲಿ ಚರ್ಚೆ ನಡೆದಿದೆ. ಅವರು ಬಂದೇನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ರಮೇಶ್ ಕುಮಾರ್ ಅವರು ಆ ಪೀಠದಲ್ಲಿದ್ರು, ಅವಕಾಶ ಮಾಡಿಕೊಟ್ರು. ನಮ್ಗಿಲ್ಲಿ ರಕ್ಷಣೆ